ನೋಡಿ, ಬಿಜೆಪಿ ಆಯಿತು, ಕಾಂಗ್ರೆಸ್ನಲ್ಲೂ ಅಷ್ಟೇ ಏನು ಕಡಿಮೆ ಇಲ್ಲ. ಅಲ್ಲೂ ಬಣ ರಾಜಕೀಯದ ಬಡಿದಾಟ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಜೊತೆಗೆ ಈಗ ಕಂಟಿನ್ಯೂ ಕೂಡ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಂದುವರಿತಾ ಇದೆ. ರಾಜ್ಯ ನಾಯಕರ ನಡೆ ಮೇಲೆ ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆ. ಇವಾಗ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೂರಬೇಕು ಅಂತೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಯಾರೂ ಮಾತಾಡಬಾರ್ದು ಇದ್ರ ಬಗ್ಗೆ, ಇಲ್ಲಾಂದ್ರೆ ಶಿಸ್ತಿನ ಕ್ರಮ ತಗೋಬೇಕಾಗತ್ತೆ ಅಂತಂದಿದ್ರು. ಆ ವಾರ್ನಿಂಗೂ ಕೂಡ ಕೇರೇ ಇಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ. ಹಾಗಾಗಿ ಏನಾಗಿದೆ, ಈಗ ಸಚಿವರು ಶಾಸಕರ ನಡೆ ಮೇಲೆ ಹೈಕಮಾಂಡ್ ಗುಪ್ತಚರರ ಕಣ್ಣಿಟ್ಟಿದೆ. ಅವರೆಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಸೆಪ್ರೇಟ್ ಆಗಿ ಮೀಟಿಂಗ್ ಮಾಡ್ತಾರ, ಡಿನ್ನರ್ ಮೀಟಿಂಗ್ ಮಾಡ್ತಾರ, ನೋಡ್ಕೊಳ್ಳಿ ಅಂತ ಹೇಳಿ ಗುಪ್ತಚರ ಕಣ್ಣಿಟ್ಟಿದೆ. ರಾಜ್ಯ ರಾಜಕಾರಣದ ಚಟುವಟಿಕೆಯ ಬಗ್ಗೆ ಈ ಗುಪ್ತಚರ ಟೀಮು, ಹೈಕಮಾಂಡ್ ಗುಪ್ತಚರರ ಟೀಮು ವರದಿಯನ್ನು ಕಲೆಕ್ಟ್ ಮಾಡಿ ಅದನ್ನು ತಲುಪಿಸುತ್ತೆ ಹೈಕಮಾಂಡ್ ನಾಯಕರಿಗೆ. ತಮ್ಮದೇ ಟೀಮ್ ಮೂಲಕ ಹೈಕಮಾಂಡ್ ವರದಿಯನ್ನು ಸಂಗ್ರಹ ಮಾಡೋದಕ್ಕೂ ಮುಂದಾಗ್ತಾ ಇರೋದು. ಕ್ಷಣದ ಮಾಹಿತಿ ನಮಗೆ ಬೇಕು ಅಂಥೇಳಿ ಈಗಾಗಲೇ ವಾರ್ನಿಂಗ್ ಸಿಕ್ಕಿದೆ, ಯಾರೂ ಮಾತಾಡಬಾರ್ದು, ಬಾಯಿ ಮುಚ್ಕೊಂಡು ಇರಬೇಕು ಅಂತ. ಹಂಗಿದ್ರೂ ಕೂಡ ನೇರವಾಗಿ ಅವರ ಮಾತನ್ನು ತಳ್ಳಿ ಹಾಕಿ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿನ ನಾಯಕರು. ಹಾಗಾಗಿ ಯಾವ್ಯಾವ ಸಚಿವರು, ಯಾವ್ಯಾವ ಶಾಸಕರು ಎಲ್ಲೆಲ್ಲಿ ಹೋಗ್ತಾರೆ, ಯಾರ್ಯಾರನ್ನ ಮೀಟ್ ಮಾಡ್ತಾರೆ, ತಮ್ಮದೇ ಪಕ್ಷದ ನಾಯಕರನ್ನ ಏನು ಗುಂಪು ಸೇರಿಸ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರಾ ಅಥವಾ ಡಿನ್ನರ್ ಮೀಟಿಂಗು ಏನಾದರೂ ಮಾಡ್ತಿದ್ದಾರಾ, ಗಮನಿಸಿ ನೀವು ಅಂಥೇಳಿ ಒಂದು ಟೀಮ್ ರಚನೆ ಮಾಡಿದೆ. ತಮ್ಮದೇ ಒಂದು ಗುಂಪಿಂದ, ಕಾಂಗ್ರೆಸ್ನಲ್ಲಿರುವಂಥ ತಮ್ಮದೇ ನಾಯಕರಿಂದ, ಜೊತೆಗೆ ತಮ್ಮದೇ ಕಾರ್ಯಕರ್ತರಿಂದ ಒಂದು ಟೀಮ್ ರೆಡಿ ಮಾಡಿದೆ. ಆ ಟೀಮ್ ವರದಿ ಕೊಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಇರಬೇಕು, ಯಾರೂ ಮಾತಾಡಬಾರ್ದು ಈ ಪಕ್ಷದ ಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ವಾರ್ನಿಂಗ್ ಕೊಟ್ಟರು, ಯಾರೂ ಮಾತೇ ಕೇಳ್ತಾ ಇಲ್ಲ. ಹಾಗಾಗಿನೇ ಇವಾಗ ಹದ್ದಿನ ಕಣ್ಣಿಡೋದಕ್ಕೆ ಮುಂದಾಗ್ತಾ ಇರೋದಾ ಅಂತ? ಖಂಡಿತವಾಗೂ ಏನಂದ್ರೆ ಕಾಂಗ್ರೆಸ್ನಲ್ಲೂ ಸಹ ಬಿಜೆಪಿ ಅಂತೆ ಬಣ ರಾಜಕೀಯಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಬಿಜೆಪಿಲಿ ಸ್ವಲ್ಪ ಮಟ್ಟಿಗೆ ಬೆಳಕಿಗೆ ಬರ್ತಾ ಇದೆ, ಇಲ್ಲಿ ಬೆಳಕಿಗೆ ಬರ್ತಾ ಇಲ್ಲ. ಎಲ್ಲವೂ ಸಹ ಸೈಲೆಂಟ್ ಆಗಿ ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಏನು ಸಿಎಂ 2 ವರ್ಷ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಸಹ ನಡೆದಿದ್ದು. ಕೆಲವೊಂದಿಷ್ಟು ಹಿರಿಯ ನಾಯಕರು ಸಭೆಗಳ ಮೇಲೆ ಸಭೆಯನ್ನ ಮಾಡಿದ್ರು. ಇದರಿಂದ ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ನ ಹೈಕಮಾಂಡ್ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಅನ್ನ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ನಾಯಕರಿಗೆ ಕೊಟ್ಟಿದ್ರು. ಎಲ್ಲರೂ ಸಹ ಬಾಯಿ ಮುಚ್ಕೊಂಡು ಇರ್ಬೇಕಂತ. ಹಾಗಾಗಿ ಸ್ವಲ್ಪ ದಿನ ಮಟ್ಟಿಗೆ ತಟಸ್ಥವಾಗಿದ್ದಂತಹ ಕೆಲವೊಂದಿಷ್ಟು ನಾಯಕರು ಇದೀಗ ಮತ್ತೆ ಏನು ಗುಂಪುಗೂಡಿ ಸಭೆಗಳನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೆಲ್ಲಿ ಸಭೆಗಳು ಆಗ್ತಾ ಇದಾವೆ, ಯಾವ ಉದ್ದೇಶಕ್ಕೆ ಸಭೆ ನಡೀತಿದಾವೆ, ಸರ್ಕಾರದ ಏನೋ ಚಿಂತನೆಯ ಬಗ್ಗೆ ಸಭೆ ಆಗ್ತಾ ಇದೆಯೋ ಅಥವಾ ಪವರ್ ಶೇರಿಂಗ್ ಬಗ್ಗೆ ಸಭೆ ಆಗ್ತಾ ಇದೆಯೋ ಅನ್ನೋದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಹೈಕಮಾಂಡ್ ನಾಯಕರು ಪಡಿತಾ ಇರ್ತಕ್ಕಂಥದ್ದು. ಇದಕ್ಕೆ ಅಂತಾನೆ ಹೈಕಮಾಂಡ್ ತನ್ನ ಮತ್ತೊಂದು ಬಣವನ್ನ ಈ ರಾಜ್ಯದಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಹೈಕಮಾಂಡ್ ಒಂದು ಬಣ ರಾಜ್ಯದಲ್ಲಿ ಇದೆ, ಆ ಬಣ ಎಲ್ಲವೂ ಸಹ ಮಾಹಿತಿಯನ್ನ ಹೈಕಮಾಂಡ್ಗೆ ಕೊಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕೆಲವೊಂದಿಷ್ಟು ದಲಿತ ನಾಯಕರು ಸಭೆಯನ್ನ ಮಾಡ್ತಾ ಇದ್ದಾರೆ, ಈ ಕಡೆ ಒಕ್ಕಲಿಗ ನಾಯಕರು ಸಹ ಸಭೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಸಭೆಗಳನ್ನ ಮಾಡ್ತಾ ಇರ್ತಕ್ಕಂಥ. ಇನ್ನು BR ಪಾಟೀಲ್ ಅವರ ರಾಜೀನಾಮೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು, ಯಾರ್ಯಾರು ಯಾವ ಹೇಳಿಕೆಗಳನ್ನ ಕೊಡ್ತಾ ಇದಾರೆ, ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದಾರ ಅಥವಾ ಬಿಜೆಪಿ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದಾರ, ಎಲ್ಲವನ್ನೂ ಸಹ ಗಮನಿಸ್ತಾ ಇರ್ತಕ್ಕಂಥ ಹೈಕಮಾಂಡ್ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ನಮಗೆ ನೀಡಬೇಕಂತ ಹೇಳ್ಬಿಟ್ಟು ತನ್ನದೇ ಆಗಿರ್ತಕ್ಕಂಥ ಒಂದು ಬಣವನ್ನ ಬಿಟ್ಟಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲೂ ಸಹ ಬಿಜೆಪಿ ಅಂತ ಒಡೆದ ಮನೆಯಾಗಿರ್ತಕ್ಕಂಥ, ಆದ್ರೆ ಅದು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಒಟ್ಟಿನಲ್ಲಿ ಎಲ್ಲವನ್ನೂ ಸಹ ಸರಿ ಮಾಡ್ಬೇಕು, ತನ್ನ ಹಿಡಿತದಲ್ಲಿ ಇಟ್ಕೋಬೇಕಂತ ಹೇಳ್ಬಿಟ್ಟು ಹೈಕಮಾಂಡ್ ಇದೀಗ ಈ ಒಂದು ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.